ಬರುವ ಪೂರ್ವದಲ್ಲಿ ಎಷ್ಟು ವೇಗವಾಗಿ ಬಂದು ನನ್ನ ತವರು ಮನೆಯನ್ನು ಸೇರ್ತೇನೆ, ಯಾಗದ ಸೊಬಗನ್ನ ನೋಡ್ತೇನೆ ಎನ್ನುವ ಹಾಗೆ ಅತೀವವಾದ ಆಸೆಯನ್ನು ಇರಿಸಿಕೊಂಡು ಬಂದೆ. ಬಂದ ಮೇಲೆ ಯಾಕಾಗಿ ಆದ್ರೆ ಯಾಗವನ್ನು ನೋಡುವುದಕ್ಕೆ ಬಂದೆ ಯಾಕಾಗಿ ಬಂದೆ. ಮಧ್ಯವರ್ತರು ಜ್ಞಾನಿಗಳು ಎಲ್ಲರೂ ಸೇರಿಕೊಂಡು ಯಾಗವನ್ನ ಮಾಡ್ತಾರೆ ಅಂತ ಭಾವಿಸಿಕೊಂಡ್ರೆ ಇಂಥ ಒಂದು ನಿರೀಶ್ವರ ಯಾಗವನ್ನು ಮಾಡುವುದಕ್ಕೆ ಸಾಧ್ಯವಿದೆ? ಖಂಡಿತವಾಗಿ ಇಲ್ವೇ ಇಲ್ಲ. ದುಷ್ಟರು ದುರ್ಮತಿಗಳು ಸೇರಿಕೊಂಡು ಮಾಡಿದವಾಗಿ ಆಗಲಿದೆ. ಮುನಿಗಳೆಲ್ಲವರು ಸೇರಿಕೊಂಡು ನಿರೀಶ್ವರ ಯಾಗವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರಲ್ಲ, ಮಾಡಿಸುವಾತನಿಗಾದರೂ ಇವರೇ ಹೇಳಬಹುದಿತ್ತು. ಜ್ಞಾನಿಗಳಿದ್ದಾರೆ, ಇಂಥ ನಿರೀಶ್ವರ ಯಾಗವನ್ನ ಮಾಡಕೂಡದು ಎನ್ನುವ ಹಾಗೆ. ಯಾವ ವ್ಯಕ್ತಿ ಆಗಲಿ ಯಾಗವನ್ನ ಮಾಡಬೇಕು ಲೋಕ ಕಲ್ಯಾಣಕ್ಕಾಗಿ, ಇದು ಯಾವ ಸ್ವಾರ್ಥಕ್ಕಾಗಿ ಮಾಡುತ್ತಾ ಇದ್ದಾರೆ? ಇಲ್ಲ ಇಲ್ಲ, ದುಷ್ಟರು ದುರ್ಮತಿಗಳೇ ಸೇರಿಕೊಂಡು ಈ ಯಾಗವನ್ನ ಮಾಡುತ್ತಾ ಇದ್ದಾರೆ. ಹೊರಟಾಗಲೇ ನನ್ನವರು ಸಾರಿ ಸಾರಿ ಹೇಳಿಲ್ಲವೇ, ಬರಿಯಿಂದಾಗಲೇ ಪತಿಗಳು ಬೇಡಿದ ನೀಗಿನ ಬಂದೆ ಹೋಗಿನ ನನ್ನ ಸಗದಿಂದಿದರಾಗ ಮಹುಸುಲನೆ ಹೋಗಿನ ನನ್ನ ಸಗತ್ತಿದರಾಗ ಮಹುಸಿರಲಿ ಅಲ್ಲಿ ನಾವು ಹೇಳಿಕೆ ಇಲ್ಲದೆ ಓದಿ ಬಂತಾದ್ರೆ ನಮ್ಮ ಪಾಲಿಗೆ ಅವಮಾನ ತಪ್ಪಿತಲ್ಲ ಎನ್ನಬಹುದು. ಆದವರು ನನ್ನವರ ಮಾತನ್ನ ಧಿಕ್ಕರಿಸಿ ಬಂದ ಮೇಲೆ ಆದರೂ ನನಗೊಂದು ಆಸೆ ಇತ್ತು. ನನ್ನವರು ಬಾರದೇ ಇದ್ರು ಕೂಡ ಇಲ್ಲಿ ನಡೆಯುವ ಯಾಗ ಮಂತ್ರಪೂರಿತವಾಗಿ ಯಾರನ್ನೇ ಕರೆದರೂ ಕೂಡ ಬರಲೇಬೇಕು. ಅಷ್ಟದಿಕ್ಪಾಲಕರಿಗೆ ಹವಿಸನ್ನ ಅರ್ಪಿಸಿ ಯಾಗವನ್ನ ಮಾಡಬೇಕಾದ್ದು ಒಳ್ಳೆಯ ಧರ್ಮ. ಸಪ್ತ ದಿಕ್ಪಾಲಕರಿಗೆ ಹವಿಸನ್ನ ಅರ್ಪಿಸುವಾಗ ಪ್ರತ್ಯೇಕರಾಗಿ ಬಂದು ಸ್ವೀಕರಿಸುತ್ತಾ ಇದ್ದಾರೆ. ನನ್ನವರು ಕೂಡ ಬರುತ್ತಾರೆ ಎಂದು ಭಾವಿಸಿಕೊಂಡ್ರೆ ನಿರೀಶ್ವರ ಯಾಗ ನಡೆಯುತ್ತಾ ಇದೆ. ಒಂದು ವೇಳೆ ನಾನು ತಿರುಗಿ ಹೋದೆ ಅಂತಾದ್ರೆ ಕೇಳ್ತಾರೆ ನನ್ನವರು, ದಾಕ್ಷಾಯಿಣಿ ತವರು ಮನೆಗೆ ಹೋದೆಯಾ, ಯಾಗವನ್ನ ಕಂಡೆಯ,
ನಿನ್ನನ್ನ ಮಾನಿಸಿದರೆ ಮಾತಾಡಿದರೆ ಎಂದು ಕೇಳಿದರೆ ನನ್ನವರಿಗೆ ಏನು ಅಂತ ಹೇಳಿ? ದಕ್ಷ ಪ್ರಜಾಪತಿ ಇಂಥ ನಿರೀಶ್ವರ ಯಾಗವನ್ನ ಮಾಡ್ತಾ ಇದ್ದಾನೆ ಅಂತ ಆಡಲೆ, ಇಲ್ಲ ನನ್ನನ್ನ ಮಾತಾಡದೆ ಅವಮಾನಿಸಿದರು ಎಂತಾಡಲೆ. ನನ್ನವರ ಮಾತನ್ನ ಮೀರಿ ಬಂದೆ, ಇಲ್ಲಿಯೂ ಕೂಡ ನನ್ನನ್ನ ಮಾತಾಡುತ್ತಾ ಇಲ್ಲ. ಗಂಡನ ಮಾತನ್ನ ತಿರಸ್ಕರಿಸಿ ಮತ್ತೆ ಹೋಗುವುದಕ್ಕೆ ಸಾಧ್ಯ ಉಂಟೆ? ಬಿಟ್ಟು ಬಂದವಳು, ಇಲ್ಲಿ ಸ್ಥಾನ ಇಲ್ಲದವಳು ಅಂತಾದ್ರೆ ಉಳಿದಿರುವುದು ಒಂದೇ ದೇಹತ್ಯಾಗ, ದೇಹತ್ಯಾಗ. ಸುರಗಳು ಕೈ ತಟ್ಟಿದರೆ ಅವನೇ ಸುರಗಳು ಕೈ ತಟ್ಟಿದರೆ ಗಂಡ ಸರ್ವಾತ್ಮಕ ಏನು ಮಹಾನಿನ ಗಂಡ ಮೃತ್ಯುವಿಗೆ ಕಡೆಯ ದಿಕ್ಕಿನ ಒಡೆಯ ತ್ರಿಮೂರ್ತಿಗಳಲ್ಲಿ ಓರ್ವ ಪ್ರಪಂಚದ ಜೀವರಾಶಿಗಳ ಲಯಕಾರಿ ನನ್ನವರ ಯೋಗ್ಯತೆ ಕುರಿತು ಏನ ಬಲ್ಲೆಯೋ ನೀನು? ಹಿಂದೊಮ್ಮೆ ಭಕ್ತರಾಗಿರುವಂತಹ ಮಾತುಗಳನ್ನು ಉಳಿಸಲು ಸುಗ ಕಾಲವನ್ನು ಮೃತ್ಯುವನ್ನು ಧರೆಯಲ್ಲಿ ಪರಗಿಸಿ ಕಾಲಾಂತಕ ಮೃತ್ಯುಂಜಯ ದಿಗಳಿಗೆ ಪಾತ್ರರಾದವರು. ಮೃತ್ಯುಂಜಯನಂತೆ ಮೃತ್ಯುಂಜಯ ಇಲ್ಲಿ ಸೇರಿದವರೇನು ಸಾಮಾನ್ಯರವರು ಎಂದು ಭಾವಿಸಿದ್ಯಾ? ಯಾರಿವರು? ಬಗೆಹರಿಸಿಕೊಳ್ಳುವವರು ನೀವು. ಇಲ್ಲಿ ನಿರೀಶ್ವರ ಯಾಗ ನಡೆಯುತ್ತಾ ಉಂಟು, ಅದನ್ನು ನಿಲ್ಲಿಸಬೇಕು. ನಿಮ್ಮ ಹೊಣೆಯಾಗಿದೆ, ಆದ್ರೆ ನೀವು ಅದನ್ನು ಮಾಡ್ತಾ ಇಲ್ಲ. ನೀವು ಕೂಡ ಇಲ್ಲಿ ಬಂದು ಪಾಲ್ಗೊಳ್ತಾ ಇದ್ದೀರಿ. ನನ್ನ ಈ ಸ್ಥಿತಿಯನ್ನ ಕಂಡು ಯಾರೆಲ್ಲ ಕಂಡು ಸಂತಸ ಪಟ್ಟಿರೋ ಆ ನಿಮ್ಮ ಕಣ್ಣುಗಳನ್ನ ಯಾರು ನನ್ನನ್ನ ಕಂಡು ಅವಮಾನಿಸಲು ಸುಗ ಕೈಯನ್ನ ತಟ್ಟಿದಿರೋ ಆ ನಿಮ್ಮ ಕರಗಳನ್ನು ಕತ್ತರಿಸಲು ನಗಾಡಿದವರ ಹಲ್ಲನ್ನ ಕೇಳಲು ನನ್ನವರು ಬಂದೇ ಬರ್ತಾರೆ. ಈ ಋಷಿಗಳನ್ನ ಮುನಿಗಳನ್ನ ದೇವತೆಗಳನ್ನ ಶಿಕ್ಷಿಸುವುದಕ್ಕಾಗಿ ಆ ನನ್ನ ಸ್ವಾಮಿ ಬರ್ತಾರೆ. ಬರ್ತಾನೆ ಅವನಿಂದ ಗಂಡಾಗುವ ಪೂರ್ವದಲ್ಲಿ ನನ್ನ ಮಗಳು ನೀನು ಎನ್ನುವ ಪ್ರಜ್ಞೆ ಇರಲಿ.
ಸಾಕು ಸಾಕು ಈ ಸಂಸಾರ ಸಾಕು ತಂದೆ ಎನ್ನುವ ಭಾವ ಸಾಕು ಮಗಳು ಬೇಡ ಒಂದು ಅಹಂಕಾರ ದಕ್ಷನಿಂದಲೇ ಪ್ರದತ್ತವಾದಂತ ಈ ಶರೀರ ದಕ್ಷನ ಮಗಳು ದಾಕ್ಷಾಯಿಣಿ ಕಡೆಯ ದಿಕ್ಕಿನ ಒಡೆಯ ತನಗಳ್ಳಿಯ ಎನ್ನುವ ಹಾಗೆ ಅಹಂಕಾರದಿಂದ ಬೀಗ ಬೇಡ ಎಂದೆಂದಿಗೂ ದಕ್ಷನ ಮಗಳು ದಾಕ್ಷಾಯಿಣಿಯಾಗಿ ನಾನು ಬೆಳೆಯಲಾರೆ ಪಿನಾಕಿ ಅರ್ಧ ಶರೀರಿಯಾಗಿ ಹರನ ಮಡದಿಯಾಗಿ ಈ ಲೋಕದಲ್ಲಿ ಕಾಣಿಸಿಕೊಳ್ಳುತ್ತೇನೆ ದಕ್ಷನ ಮಗಳು ದಾಕ್ಷಾಯಿಣಿ ಇಂದು ಕಣಗೊಂಡಳು ಪ್ರಜ್ವಲಿಸುತ್ತಾ ಇದ್ದಾನೆ ಅಗ್ನಿ ಹೋಗಿ ಏನೆಲ್ಲ ನಿನ್ನಿಚ್ಛೆಯಾಗಿ ಹೋಯ್ತಾ ನನ್ನ ಆಳತ್ತೀವಿದ್ದ ಬೆಂಕಿಯು ನಿನ್ನನ್ನು ಮುಟ್ಲಿಕ್ಕಿಲ್ಲ ಎಚ್ಚರ ಇರಲಿ ಯಾರಿಗೆ ಬೇಕು ನಿನ್ನ ಅಗ್ನಿ? ದೇಹವನ್ನು ಅರಳಗಾವತಿ ಕೊಟ್ಟಳ ಶಿವಪದಿ ಈ ಅಗ್ನಿಯನ್ನು ಮುಟ್ಟುವುದಕ್ಕೆ ಸತ್ತಾನೆ ಯೋಗ್ಯತೆ ಇದೆ ಅವನಿಗೆ ಸತ್ತ ದಿಕ್ಪಾಲಕರಿಗೆ ಅವಿಸನ್ನು ಅರ್ಪಿಸಿದಾಗ ತನ್ನ ಸಪ್ತ ನಾಲಿಗೆಯನ್ನು ಹೊರಚಾಚಿ ಹವಿಸನ್ನುಂಡಿರುವಂತಹ ಈ ಅಗ್ನಿ ಹರನಿಗೆ ಹವಿಸನ್ನು ಸ್ವೀಕರಿಸುವ ಯೋಗ್ಯತೆಯನ್ನ ಕಳೆದುಕೊಂಡಿರುವ ಅಗ್ನಿ ನನ್ನನ್ನು ಸ್ಪರ್ಶಿಸುವ ಯೋಗ್ಯತೆ ಹೀನ ಆತ ಆ ಅಗ್ನಿಯ ಅಗತ್ಯ ನನಗುಂಟೆ ಅನವರತು ಅನುದಿನವು ಹರನಾಮ ಸ್ಮರಣೆಯನ್ನ ಮಾಡಿದವಳು ಹರನನ್ನೇ ಪೂಜಿಸಿದವಳು ಸುಪ್ತವಾಗಿದೆ ಎನ್ನಲ್ಲಿ ಯೋಗಾಗ್ನಿ ಈ ಅಗ್ನಿಯ ಅಗತ್ಯ ಎನಗಿಲ್ಲವೋ ಎನಗಿಲ್ಲ ಹೇಳು ಪೀತಾಂಬರಧಾರಿಯಾಗಿ ಸಚೇಲ ಸ್ನಾನವನ್ನ ಮಾಡಿ ಪದ್ಮಾಸನವನ್ನ ಬಲಿದು ಪ್ರಾಣ ಶಕ್ತಿಯನ್ನ ಮೂಲಾಧಾರ ಚಕ್ರದಿಂದ ಮೇಲ್ಪಡಿಸಿ ಈ ಶಾಸ್ತ್ರಾರದಿಂದ ಸ್ಫಾಟಿಸಿ ನನ್ನ ಈ ದೇಹವನ್ನ ಯೋಗಾಗ್ನಿಯಲ್ಲಿ ದಹಿಸಿಕೊಳ್ಳುತ್ತೇನೆ ಕೈ ತಟ್ಟಿ ನಗಾಡಿ ನಿಮ್ಮನ್ನ ಖಂಡಿಸಲಿಕ್ಕೆ ನನ್ನ ಸ್ವಾಮಿ ಬರ್ತಾರೆ ನನ್ನನ್ನ ಪಾದಕ್ಕೆ ಸೇರಿಸಿಕೋ ಓಂ ನಮಃ ಶಿವಾಯ ಓಂ ನಮಃ ಯಾರು ಭೀತಿ ಪಡಬೇಕಾದ ಅಗತ್ಯ ಇಲ್ಲ ಕೊಟ್ಟ ಹೆಣ್ಣು ಕುಲದ ಹೊರಗೆ ಅವಳ ಸತ್ತಾಕ್ಷರದಲ್ಲಿ ಸೂತಕ ಮಾಡಿಸುವುದಿಲ್ಲ ಯಾಗ ಮಂಟಪ ಹಾಳಾಯ್ತು ಮಲಿನವಾಗಿ ಹೋಯ್ತು ಅನಿರೀಕ್ಷಿತವಾದ ಅವಘಡದಿಂದ ಅಪವಿತ್ರವಾದುದು ಸತ್ಯವೇ ಹೌದಾದರೂ ಅದನ್ನ ಪವಿತ್ರಗೊಳಿಸಿ ಪುನಃ ಯಾಗವನ್ನು ಪ್ರಾರಂಭಿಸೋಣ.
ಎದ್ದು ಬಾ ಬಾ. ಸನ್ನಿಧಾನದಲ್ಲಿ ವಂದಿಸಿಕೊಳ್ತಾ ಇದ್ದೇನೆ. ನನ್ನ ಹುಟ್ಟಿಗೆ ಕಾರಣ ಏನು? ನನ್ನ ಜಟೆಯನ್ನು ನೆಲಕ್ಕೆ ಬಡಿದ ಕಾಲಕ್ಕೆ ಅದರಿಂದ ಹುಟ್ಟಿ ಬಂದಂತಹ ನನ್ನ ಮಗ ನೀನು. ವೀರನು ಹೌದು, ಭದ್ರನು ಹೌದು, ವೀರಭದ್ರನು ಹೌದು. ವೀರಭದ್ರ ಏನಪ್ಪ ನನ್ನಿಂದ ಯಜ್ಞದಲ್ಲಿ ನನ್ನ ಮಡದಿ ನಿನ್ನ ತಾಯಿ ದಾಕ್ಷಾಯಿಣಿ ದಯಿಸಿ ಹೋಗಿದ್ದಾಳೆ. ಅವಳ ಸಾವಿಗೆ ಕಾರಣಕರ್ತರಾದಂತಹ ದಕ್ಷನನ್ನ
ಈಶ್ವರನಾಗಿ ದ್ವೇಷ ಸಾಧನೆಗೆ ಬೇಕಾಗಿ ಯಜ್ಞವನ್ನು ಮಾಡುತ್ತಿರುವಂತಹ ತಕ್ಷಣ ಸರಿ ಇಲ್ಲದೆ ಹೋದವರಿಗೆಲ್ಲ ಆಕಾರವು ವಿಕಾರವಾಗಿ ಕಾಣುತ್ತದೆ. ಹೆಂಗಣ್ಣು ಹೋರದಾಡ ಮಂಡೆ ಬಂದು 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 ನಡೆದಿದ್ದ ಯಾಗ ಮಂಟಪಕ್ಕೆ ಬಂದು ಯಾಗವನ್ನ ಮಧ್ಯಮದಲ್ಲಿ ಭಂಗಗೊಳಿಸಿದ ಕಾಲಿನಿಂದ ಯಾಗದ ಕುಂಡವನ್ನು ತುಳಿದಿದ್ದೇನೆ. ಹಾವುಗೆ ಎಡದಿಂದ ಬಿಡುವುದಿಲ್ಲ. ಅವನ ಮಂಡ್ಯ ಜರಿದಿದ್ದೇನೆ. ಈಗ ನೀನು ಬೆಳೆದು ನಿಂತಿದ್ದೀಯ. ದೈತ್ಯಾಕಾರವನ್ನ ಹೊತ್ತಿದ್ದೀಯ. ವಿಧ್ವಂಸಕ ಕೃತ್ಯದಲ್ಲಿ ಮುಂದುವರೆದಿದ್ದೀಯ. ಯಾಗ ಶಾಲೆಯನ್ನ ಹಾಳು ಕಡೆ ಇದ್ದೀಯ. ವಿಧ್ವಂಸಕ ಶಕ್ತಿಯೇ ಯಾರು ನೀನು? ಯಾಕೆ ಬಂದೆ? ಏನು ಸಂಬಂಧ? ನೀವು ಮಾಡಿದಂತ ಯಜ್ಞದಲ್ಲಿ ನಿರೀಶ್ವರ ಯಾಗ ಎನ್ನುವುದಾಯ್ತು. ಇದು ಪ್ರಾಕೃತವಾದಂತ ವಿರೋಧದ ಯಾಗ. ದೇವತೆಗಳಲ್ಲಿ ಅಕ್ರಮಾನ್ಯನಾಗಿರತಕ್ಕಂತ ಹರನನ್ನ ಕಡೆಗಣಿಸಿದ್ದೀರಿ ಅಂತಾದ್ರೆ
ನಿಮ್ಮ ಅವನತಿಯನ್ನ ನೀವೇ ಹುಡುಕಿದ್ದೀರಾ. ನಿನ್ನ ಗ್ರಹಿಕೆ ಸತ್ಯವಾದದ್ದು. ಧ್ವಂಸಕವಾದಂತ ಈ ಆಕೃತಿ, ಭೀಕರಾಕೃತಿ, ಭಯಂಕರನಾದ ಹರನ ಮತ್ತೊಂದು ಮುಖ ವೀರಭದ್ರ. ಅವನ ಮಗನ ಹಾ, ನಿನ್ನ ಅಪ್ಪನೇ ನನಗೆ ಲೆಕ್ಕ ಇಲ್ಲ, ನೀನೆಲ್ಲ ಲೆಕ್ಕ. ತಕ್ಷಣ ತಲೆಯನ್ನು ಕಡಿದದ್ದಾಯ್ತು. ಒಂದು ಕೈಯಲ್ಲಿ ವೀರಭದ್ರನ ಕರುಗತ್ತಿ, ಮತ್ತೊಂದು ಕೈಯಲ್ಲಿ ದಕ್ಷನ ತಲೆ. ಅಹಂಕಾರದ ಸಂಕೇತ, ಧರ್ಮ ಸ್ವರೂಪ ಹರನೆಡೆಗೆ ಹೊರಟೆ. ಇದೆಂತ ಚಾತುರ್ಯವೇ ನಡೆದು